ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಇದೇ ಭಾನುವಾರ 22ನೇ ತಾರೀಕು ನಮ್ಮ ಅಗ್ನಿಹೋತ್ರ ಇರ್ತಕ್ಕಂಥದ್ದು. ಹಾಗೆ 24ನೇ ತಾರೀಕು ಮಂಗಳವಾರ 4 ದಿವಸದ ತರಗತಿಯಲ್ಲಿ ಕ್ರಿಸ್ಟಲ್ ಹೀಲಿಂಗು, ಹಾಗೆ ರೇಖಿ 1 ರೇಖಿ 2 4 ದಿವಸದ ಕ್ಲಾಸ್ ಇರುತ್ತೆ. ಸೊ ರೇಖಿ ಬಗ್ಗೆ ಆಸಕ್ತಿ ಇರೋರು, ರೇಖಿ ಬಗ್ಗೆ ತಿಳ್ಕೊಳ್ಳೋರು, ಸೊ 800 ರುಪೀಸು, ಅಗ್ನಿಹೋತ್ರಕ್ಕೆ 1000 ರುಪೀಸ್ ಚಾರ್ಜ್ ಮಾಡ್ತಾ ಇದೀವಿ. ಆಸಕ್ತಿ ಇರೋರು ಜಾಯ್ನ್ ಆಗ್ಬೋದು. ಹಾಗೆ ಅಕ್ಟೋಬರ್ 21ನೇ ತಾರೀಕು 104th ಬ್ಯಾಚ್ ಮಾಡ್ತಾ ಇದೀವಿ. 100 ದಾಟಿದೀವಿ ಆಲ್ರೆಡಿ. 104ನೇ ಬ್ಯಾಚ್ ಮಾಡ್ತಾ ಇದೀವಿ. 15 ದಿವಸದ ತರಗತಿ ಇರ್ತಕ್ಕಂಥದ್ದು. ಕಲ್ತ್ಕೊಳ್ಳಿ. ಅದ್ಭುತವಾಗಿರ್ತಕ್ಕಂಥ ವಿದ್ಯೆ, ಜೀವನದಲ್ಲಿ ಏನೇನು ನಡೀತಕ್ಕಂಥದ್ದು, ಏನೇನು ಬರ್ತಕ್ಕಂಥದ್ದು ಎಲ್ಲ ಕೂಡ ಕೂಲಂಕುಷವಾಗಿ ನೋಡಿ ಅನುಭವಕ್ಕೆ ಬರ್ತಕ್ಕಂಥದ್ದು ನಿಮಗೆ ಬಂದಾಗ ಅದರಲ್ಲಿ ಸಕ್ಸಸ್ ಇರ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಗ್ರಹಣ ಅಂತ ತುಂಬಾ ಜನ ಇವತ್ತು ಹೇಳ್ತಾ ಇದ್ರು, ಗ್ರಹಣ ಇದೆ ಅಂತ. ಬಟ್ ಆದ್ರೆ ಗ್ರಹಣ ಗೋಚಾರ ಆದ್ರೆ ಮಾತ್ರ ನಾವು ಲೆಕ್ಕಕ್ಕೆ ತಗೊಳ್ತೀವಿ. 18ನೇ ತಾರೀಕು ಗೋಚಾರ ಆಗ್ಬೇಕು ಭಾರತದಲ್ಲಿ. ಶಾಸ್ತ್ರ ಪ್ರಕಾರ ನಾವು ಭಾರತದಲ್ಲಿ ಕಾಣಿಸ್ಕೊಂಡಾಗ ಮಾತ್ರ ಅದರ ಸಂಭ್ರಮ, ಕಾಣಿಸ್ಕೊಂಡಾಗ ಮಾತ್ರ ಅದರ ಪೂಜೆ ಪುನಸ್ಕಾರಗಳು, ಕಾಣಿಸ್ಕೊಂಡಾಗ ಮಾತ್ರ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನ ತಗೊಳ್ತೀವಿ. ಅದರ ಛಾಯೆ ಭಾರತದ ಮೇಲೆ ಬಿದ್ದಿಲ್ಲ ಅಂದಾಗ ಅದೊಂದು ಎಕ್ಲಿಪ್ಸ್ ಅಂತ ನಾವೇನ್ ಕರಿತೀವಿ, ಅದು ನಮಗೆ ಅಪ್ಲಿಕಬಲ್ ಆಗಲ್ಲ ಅಂತ ತಗೊಳ್ತೀವಿ. ಆದರೆ ಆಸ್ ಎ ಸಿನಾರಿಯೋ ನಾವು ತಗೊಂಡಾಗ ಎಕ್ಲಿಪ್ಸ್ ಅಂತಕ್ಕಂಥದ್ದು ಭೂಮಿಗೆ ಬಿದ್ದಾಗ ಎಲ್ಲದಕ್ಕೂ ಎಫೆಕ್ಟ್ ಅಂತ ಹೇಳಿ ತಗೊಳ್ತೀವಿ. ಸೊ ಎಕ್ಲಿಪ್ಸ್ ಎಫೆಕ್ಟ್ ಬಗ್ಗೆ ಸಾಕಷ್ಟು ಮೇದಿನಿ ಜ್ಯೋತಿಷದಲ್ಲಿ ಬರುತ್ತೆ. ಪ್ರತಿ ವರ್ಷದಲ್ಲಿ 3 ಅಥವಾ 4 ಗ್ರಹಣಗಳಾಗತ್ತೆ. ಚಂದ್ರಗ್ರಹಣ ಆಗಿರ್ಬೋದು, ಸೂರ್ಯಗ್ರಹಣ ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಒಂದು ಚಂದ್ರಗ್ರಹಣ ಇತ್ತು ಅಂತಂದ್ರೆ ಅಲ್ಲಿ ಸೂರ್ಯಗ್ರಹಣ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಇದ್ರಲ್ಲಿ ಬರುತ್ತೆ. 2ನೇ ತಾರೀಕು 3, 4 ಹಿಂದೆ ಮುಂದೆ ಇರುತ್ತೆ. ಸೊ ಹಾಗೆ ಈ ಗ್ರಹಣ ಕಾಲದಲ್ಲಿ ಬರ್ತಕ್ಕಂಥ ಒಂದು ಎಫೆಕ್ಟ್ ರಾಹುಕೇತುಗಳ ಒಂದು ಪ್ರಭಾವ ಮತ್ತೆ ಸೂರ್ಯಚಂದ್ರ ಪ್ರಭಾವ, 4 ಗ್ರಹಗಳ ಇನ್ವಾಲ್ವ್ಮೆಂಟ್ ಇರುತ್ತೆ. ಸನ್, ಮೂನ್, ರಾಹುಕೇತು. ರಾಹುಕೇತು ಅನ್ನೋ ಗ್ರಹ ಇಲ್ವೇ ಇಲ್ಲ. ಮ್ಯಾಥಮ್ಯಾಟಿಕಲಿ ಡಿರೈವ್ಡ್ ಪಾಯಿಂಟ್ ಡಿಗ್ರಿ ವೈಸ್ ಆಕಾಶದಲ್ಲಿ ಸೂರ್ಯನ ಒಂದು ಪಥ ಮತ್ತೆ ಚಂದ್ರನ ಒಂದು ಪಥ ಎರಡು ಇಂಟರ್ಸೆಕ್ಷನ್ ಪಾಯಿಂಟ್, ಆ ಕ್ರಿಸ್ಕಾಸ್ ಆಗ್ತಕ್ಕಂಥ ಮೇಲ್ಗಡೆ ಪಾಯಿಂಟ್ ಕೆಳಗಡೆ ಪಾಯಿಂಟ್ ನ ರಾಹುಕೇತು ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಜನಗಳಿಗೆ ಏನಾಗಿದೆ ಅಂದ್ರೆ ರಾಹುಕೇತುಗಳು ಅಂದ ತಕ್ಷಣ ಯಾವುದೋ ಗ್ರಹಗಳು ಅಲ್ಲೆಲ್ಲೋ ಮೇಲ್ ಕೂತವೆ, ನಮಗೆ ಪ್ರಾಬ್ಲಮ್ ಮಾಡ್ತವೆ ಅಂತ ಬರ್ತಕ್ಕಂಥದ್ದು. ಅನೇಕ ವಿಚಾರಗಳಲ್ಲಿ ರಾಹು ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಕೊಡೋರಿಲ್ಲ. ಕೇತು ಬಹಳ ಅದ್ಭುತವಾಗಿರ್ತಕ್ಕಂಥ ಪಾಠವನ್ನ ಮಾಡಿ ನಮಗೆ ತಿದ್ದಿ ತೀಡಿ ಮುಂದಕ್ಕೆ ನಡೆಸ್ತಕ್ಕಂಥ ಒಂದು ಗ್ರಹ ಆಗಿದೆ. ಸೊ ಆಲ್ ದಿ 9 ಪ್ಲಾನೆಟ್ಸ್ ಆರ್ ಲೈಕ್ ಟೀಚರ್ಸ್. ನಮ್ಮ ಹಿಂದಿನ ಜನ್ಮದ ಕರ್ಮದ ಮೇಲೆ ಈಗಿನ ಜನ್ಮದ ಕರ್ಮಕ್ಕೆ ಅನುಗುಣವಾಗಿ ತಗೊಂಡಾಗ ಆಲ್ ದಿ 9 ಪ್ಲಾನೆಟ್ಸ್ ಆರ್ ಟೀಚರ್ಸ್. ಬಂದು ನಮಗೆ ಪಾಠ ಹೇಳ್ಕೊಡುತ್ತೆ ಬೇಸ್ಡ್ ಆನ್ ಅವರ ಪಾಸ್ಟ್ ಕರ್ಮಾಸ್. ಅದನ್ನು ಅನುಭವಿಸಲೇಬೇಕು. ಅದು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ನಮಗೆ ಸೀಕ್ವೆನ್ಷಿಯಲ್ ಅಂತ ನಾವು ಕರಿತೀವಿ, ಅದು ಬರುತ್ತೆ. ಸೊ ಗ್ರಹಣ ಕಾಲದಲ್ಲಿ ಅಂತ ಬಂದಾಗ ಅದು ನಮಗೆ ಇಂಡಿವಿಜುವಲ್ ಅಪ್ಲಿಕೇಶನ್ ಮೇಜರ್ ಆಗಿ ತಗೊಳ್ತಾರೆ ತುಂಬಾ ಜನ. ಆದರೆ ಲಾರ್ಜರ್ ಸ್ಕೇಲ್ ಅಲ್ಲಿ ನಾವು ತಗೊಳ್ತೀವಿ. ಮೇದಿನಿ ಜ್ಯೋತಿಷದಲ್ಲಿ ಉಲ್ಕೆಗಳು ಮತ್ತೆ ವಾಲ್ಕೆನೋ ಅಂತ ನಾವೇನ್ ಕರಿತೀವಿ, ಭೂಕಂಪಗಳು ಮತ್ತೆ ಸುನಾಮಿ, ಫ್ಲಡ್ಸ್, ಅತಿವೃಷ್ಟಿ ಅನಾವೃಷ್ಟಿ, ಇವೆಲ್ಲ ಕೂಡ ನಾವು ಮೇದಿನಿ ಜ್ಯೋತಿಷದಲ್ಲಿ ತಗೊಂಡಾಗ ಅಲ್ಲಿ ಗ್ರಹಣಗಳು ಲಾರ್ಜ್ ಸ್ಕೇಲ್ ಡಿಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು, ಇಂಡಿವಿಜುವಲ್ ಜಾತಕಕ್ಕಿಂತ ಹೆಚ್ಚಾಗಿ ಲಾರ್ಜ್ ಸ್ಕೇಲ್ ಡಿಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಅದನ್ನ ಒಂದು ಸಪರೇಟ್ ಸಬ್ಜೆಕ್ಟ್ ಆಗಿ ನಾವು ಮಾಡೋದ್ರಿಂದ ಆ ಬೇಸ್ ಮೇಲೆನೆ ಲಾಸ್ಟ್ 2019 ಕೊರೋನಾ ಬಗ್ಗೆ ಪ್ರಿಡಿಕ್ಷನ್ ಮಾಡಿದ್ದು. ಇನ್ನು ಲಾಸ್ಟ್ ಇಯರ್ ಪ್ರಿಡಿಕ್ಷನ್ ಅಲ್ಲಿ ನಮಗೆ ಮಳೆ ಸ್ವಲ್ಪ ಬಹಳ ಹೆಚ್ಚಾಗಿ ಬಂದು ಪ್ರವಾಹ ಆಗ್ತಕ್ಕಂಥದ್ದು ಅಂತ ತೋರಿಸುತ್ತೆ. ಅದಕ್ಕಿಂತ ಮುಂಚೆ ಫೈನಾನ್ಷಿಯಲ್ ಡೆಬೆಕಲ್ ಆಗ್ತಕ್ಕಂಥ ತೋರಿಸಿತ್ತು. ಸೊ ಅನೇಕ ವಿಚಾರಗಳು ವರ್ಷ ಏನೇನು ಮೇಜರ್ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದು ಮೇದಿನಿ ಜ್ಯೋತಿಷದಲ್ಲಿ ಬರುತ್ತೆ. ಆ ಮೇದಿನಿ ಜ್ಯೋತಿಷ್ಯ ಪಾಪ್ಯುಲೇಷನ್ ಟು ದಿ ಟೋಟಲ್ ಪಾಪ್ಯುಲೇಷನ್ಗೆ ಕರ್ಮಫಲದಿಂದ ಎಫೆಕ್ಟ್ ಆಗ್ತಕ್ಕಂಥದ್ದು ಅಂತ ಹೇಳಿ ಅಲ್ಲಿ
ಮುಂಡೇನ್ ಅಸ್ಟ್ರಾಲಜಿ ಅಂತ ನಾವು ಅಲ್ಲಿ ಕರಿತೀವಿ. ಸೊ ಇವತ್ತೇನು ಗ್ರಹಣಗಳಾಗ್ತಾ ಇದೆ ಅದೆಲ್ಲ ಪ್ರಕೃತಿ ಮೇಲೆ ಪ್ರಭಾವ ಬೀಳತಕ್ಕಂಥದ್ದು. ಪ್ರಕೃತಿ ಮೇಲೆ ಪ್ರಭಾವ ಹೇಗೆ ಬೀಳುತ್ತೆ ಅಂತಂದ್ರೆ, ಗ್ರಹಣ ಅಂತಂದ್ರೆ ಈ ಮೂರು ಒಂದು ಲೈನಲ್ಲಿ ಇರುತ್ತೆ. ಸೂರ್ಯ, ಭೂಮಿ ಮತ್ತೆ ಚಂದ್ರ ಮೂರು ಒಂದು ಲೈನಲ್ಲಿ ಇರುತ್ತೆ. ಆ ಒಂದು ಲೈನಲ್ಲಿ ಇದ್ದಾಗ ಸ್ವಲ್ಪ ಎಲ್ಲೋ ಒಂದು ಎನರ್ಜೀಸ್ ಒಂದು ಸಿಮಿಟ್ರಿಕ್ ಆಗಿರುತ್ತೆ, ಒಂದು ಲೈನಲ್ಲಿ ಎನರ್ಜಿ ಬಂದಿರುತ್ತೆ. ಆ ಎನರ್ಜಿ ಪಾಸಿಟಿವಾ ನೆಗೆಟಿವಾ ಅಂತ ಹೇಳಿ ನಮ್ಮ ಕುಂಡಲಿಯಲ್ಲಿ ನೋಡಿ, ಎಲ್ಲಾ ಗ್ರಹಣಗಳು ನೆಗೆಟಿವ್ ಅಲ್ಲ, ಎಲ್ಲಾ ಗ್ರಹಣಗಳು ಪಾಸಿಟಿವ್ ಅಲ್ಲ. ಎಲ್ಲಿ ನಡೆದಿದೆ ಅಲ್ಲಿಂದ ಲಗ್ನ ಕ್ಯಾಲ್ಕುಲೇಟ್ ಮಾಡಿ, ಅಲ್ಲಿಂದ ಗ್ರಹಣ ಆಗ್ತಕ್ಕಂಥ ರಾಶಿಗೆ ನೋಡಿ, ಲಗ್ನದ ಆಂಗಲ್ ಇಂದ ಆ ರಾಹುಕೇತುಗಳು ಯಾವುದು ಗ್ರಸ್ತ ಅಂತ ನಾವು ಹೇಳ್ತೀವಿ ಅದನ್ನ ನೋಡಿದಾಗ ಖಂಡಿತ ಅಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಇಲ್ಲಿ ನಮಗೆ ಬಂದಿರತಕ್ಕಂಥ ಗ್ರಹ ಕೇತುಗ್ರಸ್ತ ಅಂತ ಹೇಳ್ತೀವಿ, ಅಥವಾ ಅಲ್ಲಿ ರಾಹುಗ್ರಸ್ತ ಅಂತ ಹೇಳ್ತೀವಿ. ಆ ಗ್ರಹಗಳ ಮೇಲೆ ಕಾರಕತ್ವ ತಗೊಂಡು ಆ ಟೈಮಲ್ಲಿ ಆಗಿರ್ತಕ್ಕಂಥದ್ದು ಲಗ್ನದಿಂದ ಏನ್ ಎಫೆಕ್ಟ್ ಇದೆ, ದೇರ್ ಆರ್ ಸರ್ಟನ್ ಗುಡ್ ಎಫೆಕ್ಟ್ಸ್ ಅಂಡ್ ಬ್ಯಾಡ್ ಎಫೆಕ್ಟ್ಸ್ ಫಾರ್ ದಿ ಸೊಸೈಟಿ. ಲಾರ್ಜ್ ಸ್ಕೇಲ್ ಅಲ್ಲಿ ಗೊತ್ತಾಗುತ್ತೆ ಅದು. ಸೊ ಇಟ್ಸ್ ಎ ಟಫ್ ಸಬ್ಜೆಕ್ಟ್ ಆಕ್ಚುಲಿ. ನನ್ನ ಪ್ರಕಾರ ಸ್ವಲ್ಪ ತುಂಬಾ ಈಸಿ ಸಬ್ಜೆಕ್ಟ್ ಅಲ್ಲ. ಮೇದಿನಿ ಜ್ಯೋತಿಷ್ಯ ನಾನು ಈಸಿಯಾಗಿ ನನ್ನ ವರ್ಷಕ್ಕೊಂದ್ಸತಿ ಕ್ಲಾಸಸ್ ಮಾಡ್ತೀನಿ ಮೇದಿನ, ಬಟ್ ಇಟ್ಸ್ ಸಿಂಪ್ಲಿಫೈ ಆಗಿ ಕೊಟ್ಟಿದ್ದೀನಿ. ಎಲ್ಲಾ ಗ್ರಹಗಳು ಮೂವ್ಮೆಂಟ್ ಅಲ್ಲಿ ಇರ್ತವೆ, ಯಾವುದು ಕಾನ್ಸ್ಟೆಂಟ್ ಆಗಿ ಒಂದ್ ಕಡೆ ಇರಲ್ಲ, ಎಲ್ಲಾನು ಮೂವ್ಮೆಂಟ್ ಇರುತ್ತೆ. ಮೂನು ಮೂವ್ಮೆಂಟ್ ಅಲ್ಲಿ ಇರುತ್ತೆ, ಅರ್ತ್ ಮೂವ್ಮೆಂಟ್ ಅಲ್ಲಿ ಇರುತ್ತೆ, ಕಾನ್ಸ್ಟೆಂಟ್ ಸನ್ ಇರುತ್ತೆ, ಇಂಟರ್ಸೆಕ್ಷನ್ ಪಾಯಿಂಟ್ ಮೂವ್ ಆಗ್ತಾ ಇರುತ್ತೆ. ಆ ಇಂಟರ್ಸೆಕ್ಷನ್ ಪಾಯಿಂಟ್ ರೆಟ್ರೋಗ್ರೇಡ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ ಪಾಯಿಂಟ್ಸ್ ರಾಹುಕೇತುಗಳು. ಸೊ ಎಲ್ಲಿ ಕೊಲ್ಯಾಜ್ ಆಗುತ್ತೆ, ವೇರ್ ಇಟ್ ಕೊಲ್ಯಾಜಸ್, ಆ ಕೊಲ್ಯಾಜಸ್ ಆಗ್ತಕ್ಕಂಥ ಸ್ಥಾನದಲ್ಲಿ ನಮಗೆ ಆ ಬಿಂದುನ ತಗೊಂಡು ಹೌ ಇಸ್ ದಿ ಎಫೆಕ್ಟ್ ಫಾರ್ ನೆಕ್ಸ್ಟ್ 6 months ಫಾರ್ ದಿ ಕಂಟ್ರಿ ಆರ್ ದಿ ನೇಷನ್ ಆರ್ ದಿ ವರ್ಲ್ಡ್ ಅಂತ ಆಸ್ ಎ ಹೋಲ್ ನಾವು ನೋಡ್ತೀವಿ. ಯುದ್ಧಗಳು ಅವೆಲ್ಲಾನು ಪ್ರೆಡಿಕ್ಟ್ ಮಾಡೋದೇ ಮೇದಿನಿ ಜ್ಯೋತಿಷದಲ್ಲಿ. ಯುದ್ಧಗಳಾಗಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಇನ್ಫ್ಲೇಷನ್ ಆಗಿರ್ಬೋದು, ಅಥವಾ ಜಾಬ್ ಕ್ರೈಸಿಸ್ ಆಗ್ಬೋದು, ಅಥವಾ ಎಲ್ಲ ಕಡೆ ರೆಸೆಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಗ್ರಹಣದಲ್ಲಿ ನಮಗೆ ಒಂದು ಇಂಪ್ಯಾಕ್ಟ್ ಗೊತ್ತಾಗುತ್ತೆ, ಲಾರ್ಜ್ ಸ್ಕೇಲ್ ಇಂಪ್ಯಾಕ್ಟ್ ಗೊತ್ತಾಗುತ್ತೆ ಫ್ರಮ್ ವೇರ್ ಇಟ್ ಹ್ಯಾಸ್ ಹ್ಯಾಪೆಂಡ್. ಓಕೆ, ನಮಗೆ ವಿ ಆರ್ ಮೋರ್ ಕನ್ಸರ್ನ್ ಅಬೌಟ್ ಇಂಡಿವಿಜುವಲ್ ಗ್ರಹಣ. ನಮ್ಮ ಇಂಡಿವಿಜುವಲ್ ಜಾತಕದಲ್ಲಿ ಹೇಗಿದೆ ಗ್ರಹಣ ಅಂತ ನೋಡ್ತೀವಿ. ಕರೆಗಳನ್ನ ತಗೊಂಡೋಗೋಣ, ನೋಡೋಣ. ನಮಸ್ಕಾರ. ಹಲೋ. ಹಾ, ಹೇಳಿ ಸರ್. ನಮಸ್ಕಾರ ಸರ್. ಹೇಳಿ ಸರ್. ಹಸ್ಬೆಂಡ್ ಬಂದು ಚಿಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು, ಅವರು ರಿಟರ್ನ್ ಕೊಡ್ತಾ ಇಲ್ಲ. ಆಲ್ಮೋಸ್ಟ್ ಇವನ್ 9 ತಿಂಗಳ ಮೇಲಾಯ್ತು. ನಂಬರ್ ಹೇಳಿ. 1 to 249 ಸರ್. 83 83 83. ಜಾಬ್ ಬಿಸ್ನೆಸ್ ಫೈನಾನ್ಸ್ ಅಲ್ಲಿ ನೋಡ್ತೀವಿ. ಆಪೋಸಿಟ್ ಪರ್ಸನ್ ಅಂತ ನಾವು ಕರಿತೀವಿ. 7ನೇ ಮನೆ ಅವ್ರು ಕೊಡ್ತಾ ಇಲ್ಲ ಅಂತ ಅವ್ರ ಪ್ರಶ್ನೆ ಕೇಳಿದ್ರು. 7ನೇ ಮನೆ ನೋಡ್ಬೇಕು. 7ನೇ ಮನೆ 7th house, ವಾಟ್ ಹಿ ಈಸ್ ಡೂಯಿಂಗ್. ಇಲ್ಲಿ 7 ಅಂತ ಬಂದಾಗ ಇಲ್ಲಿ ಮೊದಲು ಅವ್ರ ಹತ್ರ ದುಡ್ಡಿದೆ, ದುಡ್ಡಿಲ್ಲ ಅಂತಲ್ಲ, ಅವ್ರು ಕೊಡೋ ಶಕ್ತಿನೂ ಇದೆ. 10, 6, 9 ಇದು ಫೈನಾನ್ಷಿಯಲ್ ಹೌಸಸ್ ಅಂತ ತಗೊಳ್ತೀವಿ ನಾವು. ಇದನ್ನ ನಾವು ಬಿಸ್ನೆಸ್ ಹಾಕೊಂಡ್ರೆ ಆ ಕಾಂಬಿನೇಷನ್ ಚೇಂಜ್ ಆಗುತ್ತೆ, ಗ್ರೀನ್. ಸೊ ಈ ವ್ಯಕ್ತಿಗೆ ಈ ವ್ಯಕ್ತಿ ಬಗ್ಗೆ ನಾವು ನಿರ್ಣಯ ಮಾಡಿದಾಗ ಹಿ ಹ್ಯಾಸ್ ದಿ ಪವರ್ ಟು ಗಿವ್ ಬ್ಯಾಕ್. ಆದರೆ ಇಲ್ಲಿ ಮೂಲದಲ್ಲಿ ನೋಡಿದಾಗ ರೆಟ್ರೋಗ್ರೇಡ್ ಅಂದಾಗ ಡಿಲೇ ಮಾಡ್ತಾರೆ, ಕೊಡೋದು ಹಿಂದೆ ಮುಂದೆ ಮಾಡ್ತಾರೆ, ಜಗಳಗಳು ಮಾಡಬೇಕು, ಇವೆಲ್ಲ ಆದ್ಮೇಲೆ ಕೊಡ್ತಾರೆ. ಇಲ್ಲಿ ಫಸ್ಟ್ ನೀವು ಎಳ್ಳೆಣ್ಣೆಯನ್ನ ದಾನ ಮಾಡ್ತಾ ಬನ್ನಿ. ಗುರುಗ್ರಹಕ್ಕೆ ಒಂದು ಯೆಲ್ಲೋ ಕಲರ್ ದಾರ ಕಟ್ಕೊಳ್ಳಿ, ಬದೇ ಬರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಅವ್ರು ಬೇಕಂತಾನೆ ಸ್ವಲ್ಪ ಡಿಲೇ ಮಾಡಿ ರೊಟೇಷನ್ ಅಂತ ಹೇಳ್ತೀವಲ್ಲ ಅದನ್ನ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಯಾಕಂದ್ರೆ 7ನೇ ಮನೆ ಇಸ್ ದಿ ಹೌಸ್ ಆಫ್ ರೊಟೇಷನ್ ಅಂಡ್ ಅಬ್ಸ್ಟಕಲ್ಸ್ ಎರಡೂ ತೋರಿಸ್ತಾ ಇದೆ. ಈ ರೀತಿ ನಿಮಗೆ ಪ್ರಶ್ನೆ ಇದೆ. ಕೇಳಿಸ್ತಾ? ಒಳ್ಳೆದಾಗ್ಲಿ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ನನ್ನ ಮಗನದು ಮದುವೆ ಬಗ್ಗೆ ಕೇಳಲಿಕ್ಕೆ. ಎಷ್ಟು ವರ್ಷ ಆಯ್ತು? ಅವನಿಗೆ 32 ಆಗಸ್ಟ್ಗೆ. ಜಾತಕಕ್ಕೆ ಹೋಗಲಾ ಪ್ರಶ್ನೆಶಾಸ್ತ್ರಕ್ಕೆ ಹೋಗಲಾ? ಪ್ರಶ್ನೆಶಾಸ್ತ್ರ. 1 to 249 ನಂಬರ್ ಹೇಳಿ. 78. ಎಷ್ಟು? 78. 78 ಮ್ಯಾರೇಜ್. ಫಸ್ಟ್ ಕಸ್ಪಲ್ ಕನ್ಫರ್ಮೇಶನ್ ತಗೋಣ, ಮದುವೆ ಯೋಗ ಇದೆಯಾ ಅಂತ. ಆಮೇಲೆ ದಶಕ್ಕೆ ಹೋಗ್ಬೇಕು. 7ನೇ ಮನೆ ಏನ್ ಹೇಳ್ತಾ ಇದೆ? 11, 5. ಇಲ್ಲಿ 3, 4 ಅಂತ ಒಂದು ಕಾಂಬಿನೇಷನ್ ಇಲ್ಲಿ ನನಗೆ ಸೋರ್ಸ್ ಅಲ್ಲಿ ನೋಡ್ತೀವಿ. 3 ಮ್ಯಾಟ್ರಿಮೋನಿಯಲ್ ನೋಡ್ಬೇಕು ಫಸ್ಟ್ ಪಾಯಿಂಟ್. ಸೋರ್ಸ್ ಮ್ಯಾಟ್ರಿಮೋನಿಯಲ್ ಅಥವಾ ಒಂದು ಇದರಲ್ಲಿ ನೋಡ್ಬೇಕು ಅಂತ ಒಂದು ಇಂಡಿಕೇಶನ್ ಇದೆ. 4 ಬಂದಾಗ ಯಾವ್ದಾದ್ರು ಒಂದು ಮದುವೆ ಒಂದು ವಿಚಾರದಲ್ಲಿ ಕಟ್ ಆಗಿರ್ತಕ್ಕಂಥದ್ದು ಅಥವಾ ಏನಾದ್ರು ಮಾತುಕತೆಯಿಂದ ಹತ್ತಿರದಲ್ಲಿ ಬಂದು ಮಿಸ್ ಆಗಿರ್ತಕ್ಕಂಥದ್ದು ಇರುತ್ತೆ. ಇದರಲ್ಲಿ 11 ಮದುವೆ ಯೋಗ ತೋರಿಸ್ತಾ ಇದೆ, ಖಂಡಿತ ಆಗೇ ಆಗುತ್ತೆ. ಆದ್ರೆ 5-10 ಯಾವಾಗ್ಲೂ ಸೆಲೆಕ್ಟಿವ್ ಅಂತ ಹೇಳ್ತೀವಿ. 5-10 ಇಸ್ ಎ ವೆರಿ ಡೇಂಜರಸ್ ಕಾಂಬಿನೇಷನ್. ಇದು ಅತಿ
ಒಂಥರ ವಿಚಿತ್ರವಾಗಿರ್ತಕ್ಕಂಥದ್ದು. ಬೇಕು ಬೇಡ ಅನ್ನೋ ಕಾಂಬಿನೇಷನ್ 5-10 ಕಾಂಬಿನೇಷನ್. ಇವರು ಡಿಸಿಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. 5-10 ಡಿಸಿಷನ್ ತಗೊಂಡ್ರೆ ಖಂಡಿತ ಅವ್ರಿಗೆ ವಿವಾಹ ಜೀವನ ಚೆನ್ನಾಗಿರುತ್ತೆ. ಇದು ನಮ್ಮ ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಯಾವಾಗ ಆಗುತ್ತೆ? ದಶಾಭುಕ್ತಿ, ಎಸ್ಪೆಷಲಿ ದಶಾಗಿನ ಹೆಚ್ಚಾಗಿ ಭುಕ್ತಿಗಳು ನೋಡ್ತೀವಿ. 25 ಜನವರಿವರೆಗೂ ಶುಕ್ರ ಕಾಂಬಿನೇಷನ್ ಚೆನ್ನಾಗಿದೆ, ಈಗ ಬರ್ತಾ ಇದೆ, ಡಿಲೇ ಆಗಿರ್ಬೋದು 32. ಆದ್ರೆ ನಾವಿಲ್ಲಿ ಕಾಂಬಿನೇಷನ್ ಶುಕ್ರ ನೋಡ್ತೀವಿ. ಶುಕ್ರನಲ್ಲಿ 11-5 ಸೇಮ್ ಬಂದಿದ್ದೆಲ್ಲ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು. 5-10 ಬರುತ್ತೆ, ಆಪರ್ಚುನಿಟಿ ಬರುತ್ತೆ. ಅವ್ರಿಗೇನೋ ಒಂಥರ ಇಂಟ್ರೆಸ್ಟ್ ಇಲ್ಲದೆ ಇರ್ತಕ್ಕಂಥದ್ದು, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತಕ್ಕಂಥದ್ದು, ಈಗೋ ಜಾಸ್ತಿ ಇರ್ತಕ್ಕಂಥದ್ದು, ಆಸೆ ಇರುತ್ತೆ, ಈಗೋ ಜಾಸ್ತಿ ಇರುತ್ತೆ. ಇದು ಒನ್ ಆಫ್ ದಿ ಮೋಸ್ಟ್ ಡಿಫ್ರೆಂಟ್ ಕಾಂಬಿನೇಷನ್. ಕೆಲವೊಂದ್ಸತಿ 5-10 ಬಂದಾಗ ಸ್ಪಿರಿಚುಯಾಲಿಟಿಗೆ ಹೋಗೋ ಸಾಧ್ಯತೆನೂ ಇದ್ಬಿಡುತ್ತೆ, ಆಧ್ಯಾತ್ಮಿಕ ಸಾಧ್ಯನೂ ಇರುತ್ತೆ. ನೀವು ಹೇಳ್ಬೇಕು, ಇವಾಗ ನಾನು ಇಷ್ಟೆಲ್ಲ ಹೇಳಿದೆ, ನೀವೇನ್ ಮಾತಾಡಬೇಕು? ಇದೀರಾ ಲೈನಲ್ಲಿ? ಬಂದಿದ್ದೀವಿ ಲಾಸ್ಟ್ ಟೈಮ್, ಅದನ್ನೇ ಹೇಳಿರ್ತೀವಿ ಪ್ರಶ್ನಾಶಾಸ್ತ್ರಿ. ಹೇಳಿ. ಸೇಮ್ ಹೇಳಿದ್ರಿ, ನಿಮ್ ಹತ್ರ ನಾವು ಬಂದಿದ್ದೀವಿ. ಏನ್ ಮಾಡೋಣ ಹೇಳಿ. ಅದೇ ಮದ್ವೆ ಬಗ್ಗೆ ಈಗ ಒಂದ್ ಮಾತಾಡ್ತಾ ಇದೀವಿ, ಅದಕ್ಕೆ ಅದು ಆಗ್ಬೋದಾ ಏನು ಅಂತ ಕೇಳ. ಈಗ ನೋಡಿ, ಸದ್ಯಕ್ಕೆ ಶುಕ್ರ ಇರೋದ್ರಿಂದ ಇಮ್ಮಿಡಿಯೇಟ್ ಆಗಿ ಜನವರಿ ಒಳಗಡೆ ಆಗ್ಬಿಡ್ಬೇಕು ಅಷ್ಟೇ, ಜನವರಿ ಒಳಗಡೆ. ಯಾಕಂದ್ರೆ ನೆಕ್ಸ್ಟ್ ನಾವು ಸೂರ್ಯನ್ಗೆ ಹೋದಾಗ ಯೋಗ ಇದೆ, ಬಟ್ ಇದು ಸ್ಟ್ರಾಂಗೆಸ್ಟ್ ಯೋಗ ಕೊಡ್ತಾ ಇದೆ. ಇದಕ್ಕಿಂತ ಇಲ್ಲಿಗೆ ಹೋದ್ರೆ ಇದು ಆಗುತ್ತೆ. ಸೊ ಜನವರಿ ಒಳಗಡೆ ಸೆಟ್ ಆಗುತ್ತೆ. ಜನವರಿ ಆದ್ಮೇಲೆ ಯು ಕ್ಯಾನ್ ಡೆಫಿನೆಟ್ಲಿ ಕ್ಲಿಯರ್. ಬಟ್ 5-10 ಕಾಂಬಿನೇಷನ್ ಯಾವಾಗ್ಲೂ ಸೆಲೆಕ್ಟಿವ್ ಕಾಂಬಿನೇಷನ್. ಮುಂದಿನ ಕರೆಗೋಣ. ಒಂದು ಅಗ್ನಿಹೋತ್ರ ಕ್ಲಾಸ್ ಹೇಳಿದೆ 22ನೇ ತಾರೀಕು. ಒಂದು ವಿಟಿ ನೋಡ್ಕೊಂಡ್ಬರೋಣ ಬನ್ನಿ. ಅಗ್ನಿಹೋತ್ರವು ವೈಜ್ಞಾನಿಕವಾಗಿ ನಿರೂಪಿಸಲ್ಪಟ್ಟ ಅತ್ಯುತ್ತಮ ಆಚರಣೆಯಾಗಿದೆ. ಇದು ಮನೆಯ ವಾತಾವರಣವನ್ನು ಶುದ್ಧೀಕರಿಸುವುದರೊಂದಿಗೆ ಮನೆಯಲ್ಲಿನ ಋಣಾತ್ಮಕ ಸಂಚಯವನ್ನು ಕಡಿಮೆ ಮಾಡುತ್ತದೆ. ಈ ಅಗ್ನಿಹೋತ್ರದ ಆಚರಣೆಯಿಂದ ಮನೆಯಲ್ಲಿನ ಸದಸ್ಯರ ಆರೋಗ್ಯ, ನೆಮ್ಮದಿ, ಸಂತೋಷವನ್ನು ಪಡೆಯಬಹುದಾಗಿದೆ. ಈ ವಿಶೇಷವಾದಂತಹ ಆನ್ಲೈನ್ ಅಗ್ನಿಹೋತ್ರ ತರಗತಿಯು ಝೂಮ್ ಆಪ್ ಮುಖಾಂತರ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ಸೆಪ್ಟೆಂಬರ್ 22ರ ಭಾನುವಾರ ಬೆಳಗ್ಗೆ 11ರಿಂದ 1 ಗಂಟೆಯ ಸಮಯದಲ್ಲಿ ನಡೆಸಿಕೊಡುತ್ತಾರೆ. ಆಸಕ್ತಿಯುಳ್ಳವರು ಕೂಡಲೇ ಈ ಅಗ್ನಿಹೋತ್ರ ತರಗತಿಗೆ ನೋಂದಾಯಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪಂಡಿತ್ ದಿನೇಶ್ ಗುರೂಜಿಯವರು ನಡೆಸಿಕೊಡುತ್ತಿರುವ ಚಕ್ರ ಹೀಲಿಂಗ್ ಕ್ಲಾಸಸ್. ನಮ್ಮ ದೇಹದಲ್ಲಿನ ಸಪ್ತ ಚಕ್ರಗಳ ಸಮತೋಲನವು ವ್ಯಕ್ತಿಯನ್ನು ಸಂತೋಷದಾಯಕ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ದಿನಗಳ ತರಗತಿಯಲ್ಲಿ ಸಪ್ತ ಚಕ್ರಗಳ ಸಮತೋಲನೆ, ಏಕಾಗ್ರತೆಯನ್ನು ವೃದ್ಧಿಸುವ ಕ್ರಮ, ಸಂಪತ್ತಿನ ಆಕರ್ಷಣೆ ಹಾಗೂ ಆರೋಗ್ಯಕರ ಅಭ್ಯಾಸಗಳನ್ನು ಹೇಳಿಕೊಡಲಾಗುತ್ತದೆ. ಇದರಲ್ಲಿ ಸಪ್ತ ಚಕ್ರಗಳ ಕ್ರಿಸ್ಟಲ್ಸ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಆರೋಗ್ಯ ವೃದ್ಧಿಸಲು ರೇಖಿ ಹೀಲಿಂಗ್, ಸಪ್ತ ಚಕ್ರಗಳಿಗೆ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಸಪ್ತ ಚಕ್ರಗಳಿಗೆ ಬೀಜ ಮಂತ್ರಗಳು ಇತ್ಯಾದಿಗಳನ್ನು ತರಗತಿಯಲ್ಲಿ ಚರ್ಚಿಸಲಾಗುತ್ತದೆ. ಆರೋಗ್ಯಮಯ ಜೀವನಕ್ಕಾಗಿ ಇಂದೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. 24ನೇ ತಾರೀಕು ಇವಾಗ ತಾನೇ ಹಾಕಿರ್ತಕ್ಕಂಥ 2ನೇ ವಿಟಿಯಲ್ಲಿ ಕ್ರಿಸ್ಟಲ್ ಹೀಲಿಂಗ್ ಅಂತ ಹೇಳಿದ್ವಿ ಆಲ್ರೆಡಿ. ಯಾರ್ಯಾರಿಗೆ ಕ್ರಿಸ್ಟಲ್ ಬಗ್ಗೆ ತಿಳ್ಕೋಬೇಕು, ಕ್ರಿಸ್ಟಲ್ ಇಂದ ಅನೇಕ ಸಮಸ್ಯೆ, ಆರೋಗ್ಯ ಸಮಸ್ಯೆ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು, ಖಂಡಿತ ಸಕ್ಸಸ್ ಆಗ್ತಕ್ಕಂಥದ್ದು ಮಾಡಿ. ಹಾಗೆ ನಮ್ಮ ಮುಂದಿನ ಕರೆ ನೋಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ. ಸರ್, ನಿಮ್ಮ ಜ್ಯೋತಿಷ್ಯ ಕ್ಲಾಸ್ ತುಂಬಾ 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 ಒಳ್ಳೇದು ಬರ್ತಾ ಇದೆ. ಹೌದಾ? ವೆರಿ ಗುಡ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ಪಂಗಡದವರಿಗೆಲ್ಲ ನೀವು ಹಾಗೆ ತಿಳಿಸಿಕೊಡಿ. ಖಂಡಿತ, ಡೆಫಿನೆಟ್ಲಿ. ಹೌದು, ಅವ್ರ ಹತ್ರ ನಾವೆಲ್ಲ ಕೇಳಿಕ್ ಹೋಗ್ತೇವಲ್ಲ, ಅವ್ರು ನಮ್ಗೆ ಏನು ಹೇಳ್ಬೇಕಾದ್ರೆ ಅವರೇ ಹೇಳುದು, ತಪ್ಪು ಸರಿಯೇ ನಮ್ಗೆ ಗೊತ್ತಾಗುದಿಲ್ಲ ಸರ್. ಸರ್, ಮಗಳ ಮದುವೆದು ವಿಚಾರ ಕೇಳಲಿಕ್ಕಿತ್ತು. ಸರಿ. ಅದು ಶನಿ ಕೇತು ಸಪ್ತಮದಲ್ಲಿ ಇದೆ, ಮದುವೆ ವಿಳಂಬ ಅಂತ ಹೇಳಿದ್ರು ಇಲ್ಲಿ ಕೇಳಿದಲ್ಲಿ ನಾನು. ಯಾವಾಗ ಮದುವೆ ಆಗ್ತದೆ? ಊರಲ್ಲಿರೋರ್ಗೆ ಎಷ್ಟೋ ಜನಕ್ಕೆ ಶನಿ ಕೇತು ಸಪ್ತಮದಲ್ಲಿ ಇರುತ್ತೆ, ಎಲ್ಲರಿಗೂ ಲೇಟ್ ಆಗಿದೆ ಅಂತ ನೋಡ್ರಿ. ಇಲ್ಲ, ಅದು ದಶಾಭುಕ್ತಿ ಏನ್ ಬರ್ತದೆ ಸರ್. ನೀವೆಲ್ಲ ಅವ್ರ ಹೇಳ್ತಾರೆ, ನಾವು ಅದನ್ನ ನಂಬ್ಕೊಂಡು ಬರ್ತೇವೆ. ಏನ್ ಮಾಡಕ್ಕಾಗಲ್ಲ, ಅವರು ನಮ್ಮ ಹತ್ರ ಬರಲ್ಲ. ಅವ್ರಿಗೆಲ್ಲ ಅವ್ರ ಭಯ. ನಾವ್ ಎಷ್ಟತಿ ಒಂದು 8-9 ವರ್ಷದಿಂದ ಹೇಳ್ತಾ ಇದೀವಿ. ಈ ಕಾಂಪೌಂಡರ್ ಅಂತ ನಾವು ಒಬ್ಬನೇ ಹೆಸರಿಟ್ಟಿರೋದು ಇಡೀ ವಾಹಿನಿ. ಇದ್ರ ಮೊದ್ಲು ನಮ್ಗೊಂದು ಪ್ರಪೋಸಲ್ ಹತ್ರ ಆಗಿತ್ತು ಹುಡುಗಿ ನೋಡ್ಲಿಕ್ಕೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಕುಜ ದೋಷ ಉಂಟು ಅಂತ, ಅದನ್ನ ಕೂಡ ಇದು ಮಾಡಿದ್ರು. ಬಾಯಲ್ಲಿ 4 ದೋಷ ಬಿಟ್ರೆ ಇನ್ನೇನು ಬರಲ್ಲ ಅವ್ರ ಬಾಯಲ್ಲಿ. ಅದನ್ನ ನಂಬಿಕೊಂಡು ಲಕ್ಷಾಂತರ ಜನ ಮೋಸ ಆಗ್ತಾ ಇದಾರೆ. ಒಂದ್ 7ನೇ ಮನೆ ಕುಜ ಶನಿ ಇದ್ಬಿಟ್ರೆ ಅದು 7ನೇ ಮನೆ ಹೆಂಗ್ ಮಾಡುತ್ತೆ? ದಶಾ ಮೇಲೆ ಡಿಪೆಂಡ್ ಆಗುತ್ತೆ. 7ನೇ ಮನೇಲಿ ಯಾವ್ದಾದ್ರು ಗ್ರಹ ಇದ್ರೆ ಬೇಗ ಮದುವೆ ಮಾಡಿಸುತ್ತೆ. ನಿಮ್ಗೆ ಹೇಳಿರ್ತಕ್ಕಂಥ ಗ್ರಹ ದಶದಲ್ಲಿ ಬಂದ್ರೆ ಒಳ್ಳೇದು. ಗ್ರಹಗಳು ಏನಾರು 6ನೇ ಮನೆ, 4ನೇ ಮನೆ, 1ನೇ ಮನೆ, 10ನೇ ಮನೆ ಆತರ ಬಂದಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗೇನ್ ಜಾತಕ ನೋಡೋಣ, ಏನ್ ಮಾಡೋಣ ಹೇಳಿ.
ಏನ್ ಹೇಳಿ ಸರ್ ನೀವು ಪ್ರಶ್ನಾಶಾಸ್ತ್ರ ಯಾವ ಮದುವೆ ಪ್ರಶ್ನಾಶಾಸ್ತ್ರ ಹಾಕಿ, ಯಾಕಂದ್ರೆ ನಿಮ್ಮ ಟೈಮಿಂಗ್ ಅಲ್ಲಿ ಒಂಚೂರು 5-10 ಮಿನಿಟ್ಸ್ ಆ ಕಡೆ ಇದೆ, ಕಸ್ಬ್ ನೋಡಕ್ಕಾಗಲ್ಲ. ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ಫಸ್ಟ್ ನೋಡೋಣ, ಆಮೇಲೆ ಅಲ್ಲಿಗೆ ಹೋಗೋಣ. ನೋಡಿ, ಏನಾದ್ರು ಒಂದು ಡಿಲೇ ಆಗ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಒಂದ್ ತಿಳ್ಕೋಬೇಕು, ದೇವರು ನಿಮಗೆ ವೈವಾಹಿಕ ಜೀವನದಲ್ಲಿ ಏನಾದ್ರು ಸಮಸ್ಯೆ ಕೊಡೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ವೆರಿ ವೆರಿ ಕೇರ್ಫುಲ್ ಆಗಿರೋದು ಒಳ್ಳೆಯದು. ಹೇಳಿ, 1225 ನಂಬರ್ ಹೇಳಿ. 249 ಒಳಗಡೆ ನಂಬರ್ 2 2. ಹೌದು ಸರ್. ಓಕೆ, 2 ಮ್ಯಾರೇಜ್. ಎಷ್ಟು ಏಜ್ ಹೋಗ್ಲಿ? ಅವಳಿಗೆ 28. ಈಗ 2-3 ವರ್ಷ ಆಯ್ತು ನೋಡ್ಲಿಕ್ಕೆ. ನೋಡಿ, ಪ್ರಶ್ನಾಶಾಸ್ತ್ರ ನಾನು ಹೇಳಿದ್ನಲ್ಲ, ಇಲ್ಲಿ ಮ್ಯಾರೇಜ್ಗೆ ಫ್ರೂಟ್ ಅಲ್ಲಿ 6 ಬಂದ್ರೆ ಕಷ್ಟ, ತುಂಬಾನೇ ಕಷ್ಟ ಸೆಟ್ ಆಗೋದು. ಕೆಳಗಡೆ ತುಂಬಾ ಪ್ರಯತ್ನ ಪಟ್ಟು ಮಾಡಬೇಕು, ತುಂಬಾ ಪ್ರಯತ್ನ. ಮತ್ತೆ ಅವಳು ಇಷ್ಟದಂತೆ ಮಾಡಿದ್ರೆ ಒಳ್ಳೆಯದು, ಅವಳ ಇಷ್ಟದಂತೆ ಮಾಡಿದ್ರೆ ಒಳ್ಳೆಯದು. ನೀವು ಊರಲ್ಲಿರೋ ಜಾತಕ ಎಲ್ಲ ನೀವು ಮ್ಯಾಚ್ ಮಾಡಬೇಕು ಅಂದ್ರೆ ಇವತ್ತೆಲ್ಲ ಜನ್ಮದಲ್ಲಿ ಸಿಗಲ್ಲ. ನಾನು ಹೇಳಿದ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಹುಡುಗರು ಬಂದಿಲ್ಲ ಅಂತಲ್ಲ, ಇಲ್ಲಿ 5th ಹೌಸ್ ಇದೆಲ್ಲ ನೋಡಿದ್ರೆ ಸೋರ್ಸ್ 5th ಹೌಸ್ ಇಂದ ಬಂದಿದೆ, ಯಾವುದೋ ಇಷ್ಟಪಟ್ಟು ಬಂದಿರತಕ್ಕಂಥದ್ದು ಇದೆ, ಒಂದು ಕಟ್ ಆಗಿದೆ, ಎಂಗೇಜ್ಮೆಂಟ್ ಆಗಿ ಕಟ್ ಆಗಿರ್ಬೋದು, ಹತ್ರದಲ್ಲಿ ಬಂದು ಕಟ್ ಆಗಿದೆ, ಅದು ತೋರಿಸ್ತಾ ಇದೆ. 4th ಹೌಸ್ ಡಿಸ್ಕನೆಕ್ಟ್ ಆಗಿರೋದು, ಅಲ್ಲಿಂದ ನಾವು ಫ್ರೂಟ್ಗೆ ಹೋಗ್ತೀವಿ. ಫ್ರೂಟ್ ಅಲ್ಲಿ 6 ಬಂದ್ಬಿಟ್ಟಿದೆ. 6 ಮದುವೆನ ನಿರಾಕರಿಸುತ್ತೆ. ಕೆಳಗಡೆ ಅಂಡರ್ಗ್ರೌಂಡ್ ಅಲ್ಲಿ 2-7 ಇರೋದ್ರಿಂದ ತುಂಬಾ ಡಿಲೇ ಮಾಡುತ್ತೆ. ಕೊನೆಗೆ ಟೇಸ್ಟ್ ಅಲ್ಲಿ 2 ಇದೆ, ಮತ್ತೆ 10 ಇದೆ. 2 ಮದುವೆ ಆಗೇ ಆಗುತ್ತೆ, ಮದುವೆ ಯೋಗ ಇದ್ದೇ ಇದೆ ಮೊದಲು. ಹಾಗೆ ಯಾವಾಗ ಆಗುತ್ತೆ ಅಂತ ನಾವು ನೋಡಿದಾಗ ಎಗೇನ್ ನಾನು ಶುಕ್ರ ಭುಕ್ತಿ ಬರ್ತಾ ಇದೆ. ಇಲ್ಲಿ ಶುಕ್ರನ ಒಂದು ಕಾಂಬಿನೇಷನ್ ಕೇಳಿರ್ತೀರ ನೀವು. 21-24 ಡಿಸೆಂಬರ್ ಒಳಗಡೆ ಒಂದು ಯೋಗ ಇದೆ. ಆ ಶುಕ್ರಂದು 3 ಕಾಂಬಿನೇಷನ್, ಸನ್ನದು 6 ಕಾಂಬಿನೇಷನ್. ನೋಡಿ, ಇಲ್ಲಿ ನಾವು ಇದ್ರಲ್ಲಿ ನೋಡಿದ್ರು ಕೂಡ, ದಶಾ ಭುಕ್ತಿಯಲ್ಲಿ ನೋಡಿದ್ರು ಕೂಡ ಮ್ಯಾರೇಜ್ ಅಂತ ಹಾಕ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ದಶಾ ಎಸ್ ಅನ್ಬಿಟ್ಟಿದೆ 2 ಮತ್ತೆ 10. ಇನ್ನು ಭುಕ್ತಿಗಳು ಎಸ್ ಅನ್ಬೇಕು. ಭುಕ್ತಿಲಿ ಬರೀ 3, ಇಲ್ಲಿ ಏನೂ ಇಲ್ಲ, ಅಲ್ಲಿ 2 ಇಲ್ಲ, 7 ಇಲ್ಲ, 9 ಹಿರಿಯರಿಂದ ಆಗುತ್ತೆ. ಇದು ಮುಗಿದ ಮೇಲೆ ಇಲ್ಲಿಗೆ ಹೋಗ್ತೀವಿ. ಇಲ್ಲಿಗೆ ಹೋದಾಗೂ 6 ಬರುತ್ತೆ. ಸೊ ಕೊನೆಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ ಅಂತ ತೋರಿಸ್ತಾ ಇದೆ. ನಮ್ಮ ವಯಸ್ಸಾದವ್ರಿಗೆಲ್ಲ ಪ್ರಾಬ್ಲಮ್ ಅಂತ ಏನು ಅಂತಂದ್ರೆ, ಮದುವೆ ಆಗ್ಬಿಡ್ಬೇಕು, ಸಾಯಿಲಿ. ಆ ಒಂದು ಫ್ಯಾಮಿಲಿ ಲೈಫಲ್ಲಿ ಸಾಯಿಲಿ, 4 ಜನಕ್ಕೆ ತೋರಿಸ್ಬೇಕು ನಾವು ಮದುವೆ ಮಾಡ್ಬಿಟ್ಟಿದೀವಿ ಅಂತ. ಆ ಪರಿಸ್ಥಿತಿನ ನೀವು ತರಿಸ್ಕೊಳ್ತೀರಾ? ಯಾಕಂದ್ರೆ ಇಲ್ಲಿರೋ ನಾನು ಎಲ್ಲಾ ನೋಡಿದೀನಿ, ಈ ವಯಸ್ಸಾದವ್ರಿಗೆ, ಈ ಇದರವ್ರಿಗೆ ಏನ್ 28-38 ತರ ಆಡ್ತಾರೆ. 28 ಆಗಿರೋದು 38 ತರ ಆಡ್ತಾರೆ. 38 ಆಗೋಗಿದೆ ಅಂತ ನನಗೆ ಕೋಪ ಬರುತ್ತೆ ನಿಮ್ಮಂಥವ್ರದ್ದು. ಅಂಥದ್ರಲ್ಲಿ ಈ ಕಚಡ, ಈ ಕಾಂಪೌಂಡರ್ಗಳು ಬೇರೆ, ಆ ದೋಷ ಈ ದೋಷ. ಇಲ್ಲಿ ಮದುವೆ ಯೋಗ ಇಲ್ಲ. ಇಲ್ಲಿ ಮದುವೆ ಯೋಗ ಬಹಳ ಕಷ್ಟ. ಇದು ಕಸ್ಪಲ್ಲಲ್ಲಿ ಅಲ್ಲಿ ಹೇಳ್ಬಿಟ್ಟಿದೆ, ಅದು ಜೀವನ ಚೆನ್ನಾಗಿರಲ್ಲ ಅಷ್ಟೇ. ಮದುವೆ ಬಲವಂತವಾಗಿ ಆಗತ್ತೆ, ಯಾಕಂದ್ರೆ ನಿಮ್ ಫೋರ್ಸಿಂದ ಆಗತ್ತೆ. ಸೊ ಇಲ್ಲಿ ಇದರಲ್ಲೂ ಕೂಡ 3 ಬಂದಿದೆ, ಇದರಲ್ಲೂ ಕೂಡ 6 ಬಂದಿದೆ, ಎಂಡಿಂಗ್ ಅಲ್ಲಿ 2 ಬಂದಿದೆ. ಬಲವಂತದಿಂದ ಆಗತ್ತೆ ವೈವಾಹಿಕ ಜೀವನ. ಇದು ಯಾವುದು ಕೂಡ ಇಲ್ಲಿ ಆರ್ಡರ್ ಅಲ್ಲಿ ಹೋಗ್ತಾ ಇದ್ರೆ ಎಲ್ಲ ಡೌನ್ ಅಲ್ಲೇ ಇದೆ. ದಶಾ ಸುಮ್ಮನೆ ಅವ್ರ ಕಷ್ಟ ಇದ್ರು ಕೂಡ ಇಟ್ಕೊಂಡಿರುತ್ತೆ. ಶನಿ ಆದ್ಮೇಲೆ ಬುಧ ಬರುತ್ತೆ, ಬುಧನಲ್ಲೂ ಬಿಟ್ಟು ಹೋಗೋ ಚಾನ್ಸಸ್ ಅದು ಆ ಟೈಮಲ್ಲಿ ಆಗುತ್ತೆ. 6 ಬಂದಾಗ ವೈವಾಹಿಕ ಜೀವನ ಈಗ ಇಮಿಡಿಯೇಟ್ ಆಗಿ 1 ವರ್ಷದಲ್ಲಿ ಆಗತ್ತೆ. ಆದ್ರೆ ಸಮಸ್ಯೆ ಇದ್ದಿರುತ್ತೆ. ಇದಕ್ಕೆ ಯಾವುದೇ ಇಲ್ಲ. ಯಾವ ಕಾಂಪೌಂಡ್ರು ವೇಸ್ಟು, ಎಲ್ಲರೂ ವೇಸ್ಟು. ಶಾಂತಿ ಮಾಡ್ಬೇಕಂತೆ, ಶಾಂತಿ ವಾಂತಿ ಮಾಡ್ಕೋಬೇಕು ಅವರೆಲ್ಲ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ, ಮಾತಾಡಿ. ಸರ್ ನಮಸ್ತೆ ಗುರುಗಳೇ. ಏನಾಗಿದೆ ವಾಯ್ಸ್ಗೆ? ಲೈನ್ ಸಿಗ್ತಲ್ಲ, ಭಯ ಆಗ್ತೈತೆ. ಭಯ? ನಮಸ್ತೆ ಗುರುಗಳೇ. ನನಗೆ ಆಕ್ಚುಲಿ ಭಯಮ್ಮ. ನಮ್ಮ ಲೈಫಲ್ಲಿ ನಮಗ್ ಜಾಸ್ತಿ ಭಯ ಆಗ್ಬಿಟ್ಟಿದೆ. ನಮ್ಮ ಪಬ್ಲಿಕ್ ನೋಡಿ, ಜನಗಳು ನೋಡಿ, ಸ್ಟೂಡೆಂಟ್ಗಳು ನೋಡಿ, ನನಗ್ ಭಯ ಜಾಸ್ತಿ. ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ, ನಿಮ್ಗಿಂತ ಜಾಸ್ತಿ ನನಗ್ ಭಯ. ಏನ್ ಮಾಡೋದು? ಯಾಕಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀವಲ್ಲ, ಈ ಡೈರೆಕ್ಟ್ ಆಗಿ ಹೇಳೋರಿಗೆ ಪ್ರಾಬ್ಲಮ್ ಜಾಸ್ತಿ, ಗೊತ್ತಲ್ವಾ? ಅಮ್ಮ ನೊಂದ್ಬಿಟ್ಟಿದ್ಯಮ್ಮ, ಪೂಜೆ ಮಾಡ್ಸಮ್ಮ, 1-2 ಲಕ್ಷ ಹಾಕಮ್ಮ, ಭಿಕ್ಷೆ ಬಿಡ್ತಾರೆ ಟಿವಿಲಿ. ಅಮ್ಮ ಗಿಮ್ಮ ತಾಯಿ ಅಂತ ನಾನ್ ಭಿಕ್ಷೆ ಬಿಡಲ್ಲ. ಹಿಂಗಿದೆ ಹಿಂಗಿಲ್ಲ ಅಷ್ಟೇ, ಮುಗೀತು. ಏನ್ ಕೇಳ್ಬೇಕು ಹೇಳಿ ಬೇಗ. ನನ್ನ ಹೆಸರು ಮಂಜುಳಾ ಅಂತ ಹೇಳಿ. ನಮ್ದು ಮದುವೆ ಆಗಿ 10 ಇಯರ್ ಆಯ್ತು ಸರ್. ಅದೇ ಮಕ್ಕಳಾಗಿಲ್ಲ. ಏನೇನ್ ಪೂಜೆ ಆಗಿದೆ? ಪೂಜೆ ನವಗ್ರಹ ಶಾಂತಿ ಪೂಜೆ ಮಾಡಿದೀನಿ. ಮತ್ತೆ 41 ದಿವಸ ಉತ್ತದ ಬಣ್ಣ ತಾಂಡು ಬೆಳಗಿನ ಜಾವ 4 ಗಂಟೆಗೆ ಮಾಡ್ಬೇಕಿತ್ತು. ನೋಡೋಣ ಯೋಗ ಇದೆಯಾ ಅಂತ ನೋಡೋಣ, ಯಾವಾಗ ಬರುತ್ತೆ ಅಂತ ನೋಡೋಣ. 1 to 241 ನಂಬರ್ ಹೇಳಿ. 36 ಚೈಲ್ಡ್ ಬರ್ತ್. ಫಸ್ಟ್ 5ನೇ ಮನೆ ನೋಡ್ತೀವಿ. ಅಲ್ಲಿ ನಮಗೆ ಎಸ್ ಅನ್ಬೇಕು. ಎಸ್ ಅಂದ ಮೇಲೆ ನಾವು ಬರ್ತಕ್ಕಂಥದ್ದು. ಕಸ್ಪ್ 5ನೇದು, 3 5ನೇದು.
5ನೇ ಮನೇಲಿ ನಮಗೆ ಫ್ರೂಟಲ್ಲಿ 2 ಇರಬೇಕು, 5 ಇರಬೇಕು, 11 ಇರಬೇಕು. ಈ 3 ನಂಬರ್ ಒಂದಿರಬೇಕು. ಈ ಫ್ರೂಟಲ್ಲಿ ಇಲ್ಲ. ಆ ನಂಬರ್, ಮನೆ ನಂಬರ್ ಇಲ್ಲ. ಏನಕ್ಕೆ ಹಿಂಗಾಗಿದೆ ಅಂತಂದ್ರೆ ಇಲ್ಲಿ 1, 8, 11 8 ಸೇರಿದೆ ಕಾಂಬಿನೇಷನ್ ಅಲ್ಲಿ. ಸ್ವಲ್ಪ ಇಲ್ಲಿ ಚೇಂಜ್ ಮಾಡ್ತೀನಿ, ಚೈಲ್ಡ್ ಬರ್ತ್ ಅಂತ ಹಾಕ್ಬಿಟ್ಟು ತೋರಿಸೋದು ಅವಾಗ ಇನ್ನೂ ಈಸಿ ಆಗುತ್ತೆ. ರೆಡ್ ರೆಡ್ ರೆಡ್, ಇದು ಸುಮ್ಮನೆ ಬ್ಲೂ, ಅದೇನಂತದ್ದೇನಿಲ್ಲ. ಸೊ ಇಲ್ಲಿ ಎಂಟೈರ್ ಇದರಲ್ಲಿ ಇಷ್ಟರಲ್ಲೂ ಕೂಡ 2ನೇ ಮನೆ 5ನೇ ಮನೆ ಇಲ್ಲ. 11 ಎಲ್ಲೋ ಅಂಡರ್ಗ್ರೌಂಡ್ ಅಲ್ಲಿ ಬಂದಿದೆ. ನೀವು IVF OC ಅದ್ರಲ್ಲಿ ಹೋದ್ರೆ ಅದು ಸ್ವಲ್ಪ ಕಷ್ಟದಿಂದ ಸಕ್ಸಸ್ ಆಗುತ್ತೆ. ಕೃತಕ, ಅರ್ಥ ಆಯ್ತಾ? ಕೃತಕ ಅಂದ್ರೆ ಗೊತ್ತಲ್ಲ, ಆರ್ಟಿಫಿಷಿಯಲ್, ನ್ಯಾಚುರಲ್. ಹೋಗಿದ್ವಿ ಲಾಸ್ಟ್ ಅದು ನನ್ಗೆ ಗೊತ್ತಿಲ್ಲ, ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ನೀವು ಟ್ರೈ ಮಾಡಬೇಕಾಗಿರೋ ಏರಿಯಾ 8 ಇಸ್ ಅನ್ನೋನ್ 11, ತುಂಬಾ ಕಷ್ಟದಿಂದ ಆಗುತ್ತೆ. ಇನ್ನೂ ಸ್ವಲ್ಪ ಇಂಟರ್ನಲ್ ಹೋಗ್ಬೇಕು ಅಂತಂದ್ರೂ, ನಮಗೆ ಈ ಫ್ರೂಟ್ ಹೋಗ್ಬೇಕು ಅಂದ್ರೂ ಅಲ್ಲೂ 2.5 ಇಲ್ಲ, ಇದರಲ್ಲೂ ಇಲ್ಲ. ಐ ಆಮ್ ವೆರಿ ಸಾರಿ, ಗ್ರಹಗಳು ನಿಮ್ಗೆ ಕೊಡ್ತಾ ಇಲ್ಲ. ನೀವು ನವಗ್ರಹಗಳ ಶಾಂತಿ ಮಾಡಿದ್ರು ಆಯ್ತು, ವಾಂತಿ ಮಾಡಿದ್ರು ಆಯ್ತು, ಅವ್ರು ಬಿದ್ದು ಒದ್ದಾಡಿದ್ರು ಕೊಡಲ್ಲ. ಅವು ಡೇಂಜರಸ್ ಫೆಲೋಸ್ ಇವರಲ್ಲ. ಕೊಡಲ್ಲ ಅಂದ್ರೆ ಕೊಡಲ್ಲ. ನೀವು ಎಷ್ಟು ನಮಸ್ಕಾರ ಮಾಡಿದ್ರು ನಿಮ್ಮ ಹಾಸ್ಪಿಟ್ಲ್ಗೆ ಹಾಕ್ತಾರೆ, ಎಷ್ಟು ನಮಸ್ಕಾರ ಮಾಡಿದ್ರು ಜೈಲಿಗೆ ಹಾಕ್ತಾರೆ. ಇವರಷ್ಟು ಕಠೋರ ಇಲ್ಲ, ಇವರಷ್ಟು ಕೊಡೋರಿಲ್ಲ, ಇವರಷ್ಟು ಕಸಿರೋರಿಲ್ಲ. ಈ 9 ಗ್ರಹಗಳು ಮೋಸ್ಟ್ ಡೇಂಜರಸ್ ಗ್ರಹಗಳು. ಎಲ್ಲರೂ ಸೇರ್ತಾರೆ, ಗುರುನು ಸೇರ್ತಾನೆ. ಎಲ್ಲ ಕಡೆ ರೆಡ್ ಇದೆ, 2 ಇಲ್ಲ, 5 ಇಲ್ಲ. ಇದು ರಿಸಲ್ಟ್, ಇದು ಕಷ್ಟ. ಇಲ್ಲಿ ನಮಗೆ ಇದರಲ್ಲಿ ಸಿಕ್ಕಿಲ್ಲ ಅಂದ್ರೆ ಮುಂದೆ ದಶಾಭುಕ್ತಿ ಹೋಗೋ ಅವಶ್ಯಕತೆ ಇಲ್ಲ. ಕೃತಕವಾಗೇ ಹೋಗ್ಬೇಕು, ಡಾಕ್ಟರ್ ಹತ್ರನೇ ಟ್ರೈ ಮಾಡಿಸ್ಬೇಕು, ದಿ ಬೆಸ್ಟ್ ಡಾಕ್ಟರ್ ಹತ್ರ ಹೋಗ್ಬೇಕು, ಆರ್ಟಿಫಿಷಿಯಲೇ ಮಾಡ್ಕೋಬೇಕು. ಇಷ್ಟೇ, ಇದೊಂದೇ ನಾನು ಕೊಡುವಂಥದ್ದು ನನ್ನ ಕಡೆಯಿಂದ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಸರ್, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು, ಎಜುಕೇಶನ್ ಬಗ್ಗೆ. ಏನ್ ಓದ್ತಾ ಇದಾರೆ? ಈಗ ಸೆಕೆಂಡ್ PUC ಸರ್. ಸೆಕೆಂಡ್ PUC. ಏನ್ ಕೇಳ್ಬೇಕು? ಅದೇ ಹೇಗೆ ಒಂದ್ ಸ್ವಲ್ಪ ಸೋಂಬೇರಿತನ ಓದೋದಿಲ್ಲ ಸರ್, ಅದಕ್ಕೋಸ್ಕರ ಹೇಗಿದೆ ಅವನ. ನೆಮ್ಮದಿಯಾಗಿರ್ಲಿ ಬಿಡ್ರಿ. ಏನ್ ಎಲ್ಲಾರು ಓದಿ ಏನ್ ಮಾಡ್ತಾ ಇದೀವಿ? ಏನ್ ಮಾಡ್ತಾ ಇದೀವಿ? ಎಲ್ಲ ಓದಿ. ಹಿಂದೂ ಧರ್ಮ ಅಂತೂ ಕಾಪಾಡಲ್ಲ ಯಾರು. ಛಿದ್ರ ಆಗೋಗ್ತೀವಿ. ಎಲ್ಲ ಓದ್ಬಿಟ್ಟು ಆಮೇಲೆ ನಮ್ ಧರ್ಮನೇ ಕಾಪಾಡೋರು ಒಬ್ರು ಇಲ್ಲ. ಆರಾಮಾಗಿದ್ದು ಏನೋ ಸ್ವಲ್ಪ ಇದ್ ನೋಡ್ಲಿ ಬಿಡಿ. ಎಷ್ಟ್ ಜನ ಮಕ್ಕಳು? ಬೇರೆಯವರೆಲ್ಲ ಹೇಳ್ತಾರೆ ಅದು ಇದು ಅಂತ, ನಾನು ಹೇಳೋದೇ ಹಿಂಗೆ. ಎಷ್ಟ್ ಜನ ಮಕ್ಳು ನಿಮ್ಗೆ? 18 ಡೇಟ್ ಆಫ್ ಬರ್ತ್. ಅಬ್ಬಾ, ಎಷ್ಟ್ ಜನ ಮಕ್ಕಳು ಅಂತ ಕೇಳಿದ್ರೆ ನಿಮಗೆ ಆತ್ರಿಗೇಟ್ ಆಂಜನೇಯ ಅಂತ ಹೇಳ್ತೀನಿ ಸರ್. ಇಬ್ರು ಸರ್. ನಿಮ್ ಬಗ್ಗೆ ನಾನು ಕೇಳ್ತೇನೆ, ನಿಮ್ ಬಗ್ಗೆ ನಾನು ಕೇಳ್ತಾರ. ಅದು 2 ಮಕ್ಕಳು. ಯಾರು? 2 ಗಂಡ್ ಮಕ್ಳಾ? ಹೌದು ಸರ್. ಇವ್ರು ದೊಡ್ಡವರಾ? ಸರ್, ನನ್ನ ಮಕ್ಕಳ ಬಗ್ಗೆ ಕೇಳ್ಬೇಕಿತ್ತು. ನನ್ನ ಮಕ್ಕಳು. ನಿಮ್ ಮಕ್ಕಳ ಬಗ್ಗೆನೇ ಕೇಳ್ತಾರದ್ ನಾನು. ಎಷ್ಟ್ ಜನ ಮಕ್ಕಳು ಅಂತ ಕೇಳಿದೆ. ಇವ್ನ ಎಷ್ಟನೇವನು ಅಂತ ಕೇಳ್ತಾ ಇದ್ದೀನಿ. ಕನ್ನಡ ಬರಲ್ವಾ ನಿಮ್ಗೆ? ಸರ್, ನಿಮ್ಮಂತವ್ರಲ್ಲಿ ಏನ್ ಗೊತ್ತಾ, ಫ್ರೀ ಸಿಗುತ್ತಲ್ಲ ಕಾಲು, ನಿಮ್ಮಂತವ್ರು ಮಾತಾಡಬಾರ್ದು. ಏನ್ ಕೇಳಿದ್ರು ಕೇಳ ಬಿಸಾಕೋಬೇಕು. ಏನೋ ಒಂದು ಅನ್ಯೋನ್ಯತೆಯಿಂದ ಕೇಳ್ತೀವಪ್ಪ ಗುರುಗಳು ಅಂತ. ಆಯ್ತಾ, ಹೇಳಿ ಡೇಟ್ ಆಫ್ ಬರ್ತ್, ಮಾತಾಡ್ ಮುಗಿಸೋಣ. 18/7. ತುಂಬಾ ಸ್ವಾರ್ಥಿದ್ ನೀವು. 18/7. 2008. 2008. ನಾವ್ ಹೇಳೋದು ನಿಮ್ಗೆ ಏನ್ ಅನ್ಸಲ್ಲ ಅಲ್ಲ? ನೋಡಿ ನಗ್ತೀರಾ. ಏನ್ ಜನಗಳು, ಫ್ರೀ ಕೊಟ್ರು ಫಿನಲ್ ಕುಡಿಯೋ ಜನಗಳು. ಟೈಮ್ ಆಫ್ ಬರ್ತ್ ಹೇಳ್ಬಿಡಿ, ಮುಗಿಸ್ಬಿಡ್ತೀನಿ. 12:30. ಏನ್ ಮಧ್ಯಾಹ್ನ? ಹೌದು ಸರ್. ಇದು ಊರು? ನಾಗಮಂಗಲ ಸರ್. ನಾಗಮಂಗಲದವ್ರು ಏನ್ರಿ ಹಿಂಗಾಗ್ಬಿಟ್ಟಿದ್ದೀರಾ? ಒಂದ್ ಗುರುಗಳು ಏನೋ ಮಾತಾಡ್ತಾರೆ, ಎಷ್ಟು ಜನ ಮಕ್ಕಳು ಹೆಂಗಮ್ಮ ಏನ ಕೇಳಿದ್ರು ಒಬ್ರದ್ದು ಏನು ಹೇಳ್ಬಿಟ್ರಿ, ನಾವು ಹೋಗ್ಬಿಡ್ತೀವಿ ಮನೆಗೆ. ಊಟಕ್ಕೆ ಟೈಮ್ ಆಯ್ತು ಅಂತ. ನೀವಿರೋದು ಊಟಿಲ್ಲ? ಹೌದು ಸರ್. ಅಲ್ಲಿ ಚಳಿ ಜಾಸ್ತಿ ಆಗಿ ಮಾತಾಡಕ್ ಆಗ್ತಾ ಇಲ್ಲ. ಹೌದು ಸರ್, ಚಳಿ ನಿಂತಿದ್ದೀನಿ, ಅದಕ್ಕೋಸ್ಕರ ಮಳೆ. ಏನ್ ಊಟಿಲಿ ಈಗ ಎಲ್ಲಿ ಉದಗಮಂಡಲಂ ಅಂತ ಹಳೆ ಹೆಸರು ಗೊತ್ತಾ ನಿಮ್ಗೆ? ಹೌದು ಸರ್. ಹಳೆ ಹೆಸರು ತುಂಬಾ ಜನ ಗೊತ್ತಿಲ್ಲ. ಊಟಿ ಅಂತಾರೆ, ಉದಗಮಂಡಲಂ. ಓಕೆ, ಇಲ್ಲಿ ದಶಾದಲ್ಲಿ 11-10 ಬರ್ತಾ ಇದೆ. ಮಂಗಳ ಆದ್ಮೇಲೆ ರಾಹು ಬರುತ್ತೆ. ರಾಹು 11. ಫಸ್ಟ್ ಕ್ಲಾಸ್ ಆಗಿದೆ. ಯಾರು ಹೇಳಿದ್ ನಿಮ್ಗೆ ಒಂದ್ ಸೋಂಬೇರಿ ಓದ್ತಾ ಇಲ್ಲ ಅಂತ ಹೇಳಿದ್ವಿ? ಫಸ್ಟ್ ಕ್ಲಾಸ್ ಆಗಿದೆ. ಮಂಗಳ ಎಲ್ಲಿವರೆಗೂ ಇದೆ? 29ವರೆಗೂ ಇದೆ. ಈಗ ವಯಸ್ಸು ಎಷ್ಟು ಅವ್ರಿಗೆ? 16 ವರ್ಷ. 29ವರೆಗೂ ಫಸ್ಟ್ ಕ್ಲಾಸ್ ಆಗಿ MBA ಮಾಡ್ತಾರೆ. ಅರ್ಥ ಆಯ್ತಾ? MBA ಮಾಡ್ತಾರೆ. ಅದಾದ್ಮೇಲೆ ರಾಹು ಬರುತ್ತೆ. ಮಂಗಳ ಆದ್ಮೇಲೆ ರಾಹು ಬರುತ್ತೆ. 11, 12 ಒಳ್ಳೆ ಸಿವಿಲ್ ಇಂಜಿನಿಯರಿಂಗೋ, ಸಿವಿಲ್ ಕಡೆನೋ ಅಥವಾ ಒಂದು ಕನ್ಸ್ಟ್ರಕ್ಷನ್ ಕಡೆನೋ ಏನೋ ಒಂದು ಬಿಸ್ನೆಸ್ ಲೈನ್ ಹೋಗ್ಬಿಡ್ತಾರೆ. ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಏನ್ ಮಾತಾಡ್ತಾ ಇದ್ದೀರಾ? ಸುಮ್ನೆ ಸೋಂಬೇರಿ ಅಂತೀರಾ? ತುಂಬಾ ನಿದ್ದೆ ಮಾಡ್ತೇನೆ ಸರ್. ಮಾಡ್ಲಿ ಬಿಡ್ರಿ. ಇಲ್ಲ, ಇದು ಯೋಗ ಚೆನ್ನಾಗಿದ್ದಾಗ ಮಾಡ್ಲಿ ಬಿಡಿ. ಅದು ಬಂದಾಗ ಎದ್ದು ಹೋಗ್ತಾರೆ. ನೀವು ನಿದ್ದೆ ಮಾಡೋದೇ ಫೈನಲ್ ಅಂತ ಕೆಲವ್ರು ಎದ್ದು ನಿಂತ್ಕೊಂಡು ಓದ್ತಾ ಇದ್ರು ಯೋಗ ಇರಲ್ಲ.
ಇವ್ರು ಮಲ್ಕೊಂಡು ಯೋಗ ಬರ್ತದಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ನನ್ನ 100% ಹೇಳ್ತೀನಿ, 29 ಆದ್ಮೇಲೆ 18 ವರ್ಷ ಸ್ಟಾರ್. ಅವ್ರು ಕೆಲಸ ಮಾಡೋ ಅಷ್ಟು ನೀವು ಮಾಡಲ್ಲ. 29 ಆದ್ಮೇಲೆ ಯಾಕೆ ಇಷ್ಟು ಕಷ್ಟ ಮಾಡ್ತಾ ಇದೀರಾ, ರೆಸ್ಟ್ ತಗೊಳ್ಳೋ ಅನ್ನೋ ಬಾಯಲ್ಲಿ ಹೇಳ್ತೀರಾ. ಇವತ್ತು ಸೋಂಬೇರಿ ಹೇಳ್ತಾ ಇದ್ದೀರಾ, ಆಮೇಲೆ ನೀವೇ ಹೇಳ್ತೀರಾ ಫಸ್ಟ್ ಕ್ಲಾಸ್ ಆಗಿದೆ, 100% ಚೆನ್ನಾಗಿದೆ, ಏನು ಟೆನ್ಷನ್ ಇಲ್ಲ. 8ನೇ ಮನೆ 12ನೇ ಮನೆ ಬಂದೆ ಮಾತ್ರ ನಾವು ತಲೆ ಕೆಡ್ಸ್ಕೋಬೇಕು. ಫಸ್ಟ್ ಕ್ಲಾಸ್ ಆಗಿದೆ. ಒಂದು 3 ಮುಖದ ರುದ್ರಾಕ್ಷಿ ಹಾಕಿ ಆಕ್ಟಿವ್ ಆಗ್ತಾರೆ. ಅಟ್ಲೀಸ್ಟ್ ನಿಮ್ಗೆ ಆಕ್ಟಿವ್ ಆಗ್ಬೇಕಲ್ವಾ, 3 ಮುಖದ ರುದ್ರಾಕ್ಷಿ ಹಾಕಿ, ಇಷ್ಟೇ. ಓಕೆ, ಹಾರೋಸ್ಕೋಪ್ ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಪ್ರಿಡಿಕ್ಷನ್ ಮಾಡಿ. ಹೆದರ್ಸೋದಲ್ಲ ಜನಗಳನ್ನ. ಈ ಕಾಂಪೌಂಡರ್ಗಳಷ್ಟು ಇದಾರಲ್ಲ, ಅವರಷ್ಟು ಎದುರಿಸೋರು ಇನ್ಯಾರೂ ಇಲ್ಲ. 7ರಲ್ಲಿ ಅವ್ರು ಕೂತಾರಂತೆ, 8ರಲ್ಲಿ ಇವ್ರು ಕೂತಾರಂತೆ, 2ರಲ್ಲಿ ಅವ್ರು ಕೂತಾರಂತೆ, ಇವ್ರೆಲ್ಲಿ ಕೂತಾರೋ ಗೊತ್ತಿಲ್ಲ. ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಪೀಪಲ್. ನಮ್ಮ ಹಿಂದೂ ಧರ್ಮ ಹಾಳು ಮಾಡಕ್ ಕೂತಿರೋರಲ್ಲ. ಎಲ್ಲಿ ನಂಬಿಕೆ ಬರುತ್ತೆ ಇವೆಲ್ಲ ಹೇಳಿದ್ರೆ? ಇಲ್ಲ, ಚೆನ್ನಾಗಿಲ್ಲ ಅಷ್ಟೇ ಹೇಳ್ಬಿಡ್ಬೇಕು, ಚೆನ್ನಾಗಿದೆ ಹೇಳ್ಬಿಡ್ಬೇಕು ಅಷ್ಟೇ. ಗುಡ್ ಅಂಡ್ ಬ್ಯಾಡ್ ಹೇಳ್ಬಿಟ್ಟು ಸುಮ್ಮನೆ ನೀವು ಪೂಜೆ ಮಾಡಿ, ಇವನು ಸೋಂಬೇರಿತಾನ, ಸಖತ್ ಇವನು, ವರ್ಷ ಇವನು, ನಿದ್ದೆ ಅಲ್ಲ ಅವನು, ಇನ್ನೂ ನೀರ್ ಹಾಕರೇ ಇದ್ದಾಳಲ್ಲ, ಅವನು ತಣ್ಣೀರ್ ಹಾಕರೇ ಇದ್ದಾಳಲ್ಲ, ಹಂಗೆ ಹೇಳ್ಬೇಕು ಇವ್ರಿಗೆಲ್ಲ. ಫುಲ್ ಖುಷಿ. ಫಸ್ಟ್ ಕ್ಲಾಸ್ ಆಗಿದೆ ನಿಮ್ಮ ಮಗ, ಎಕ್ಸಲೆಂಟ್ ಆಗಿದೆ, ಚೆನ್ನಾಗಿಲ್ಲ ಅಷ್ಟೇ. ಕಲ್ತ್ಕೊಳ್ಳಿ ಬಂದು ಜ್ಯೋತಿಷ್ಯ. ಇಷ್ಟೆಲ್ಲ ಖರ್ಚು ಮಾಡ್ತೀರಾ, ಬಂದು ಕಲ್ತ್ಕೊಂಡ್ರೆ ಅವ್ನ ಜೀವನ ಚೆನ್ನಾಗಿದೆ ಅಂತ ನೋಡ್ಬೋದು ತಾನೆ. 15,000ಕ್ಕೆ ಮದುವೆಗೆಲ್ಲ 10 ಲಕ್ಷ ಖರ್ಚು, 20 ಲಕ್ಷ ಖರ್ಚು ಮಾಡ್ತಾರೆ. 15,000 ನಾನು ಕೊಡಕ್ಕಾಗಲ್ಲ ಸರ್. ನನ್ನ ಕೈಲಿ ನಾನು ಭಿಕ್ಷುಕ, ಕಲಿಯಕ್ ನಾನು ಭಿಕ್ಷುಕ, ಖರ್ಚು ಮಾಡಕ್ ನಾನು ಲಕ್ಷಾಧೀಶ್ವರ. ಬಂದು ಕಲೀರಿ, ಕಾನ್ಫಿಡೆನ್ಸ್ ತಗೊಳ್ಳಿ, ಹೋಗಿ. ಸೊ ಅಕ್ಟೋಬರ್ 21 ನಮ್ಮ 104ನೇ ಬ್ಯಾಚ್ ಇದೆ, ಬಂದು ಜಾಯ್ನ್ ಆಗಿ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿಯವರ ನಕ್ಷತ್ರ ನಾಡಿ ತರಗತಿಯು ಅಕ್ಟೋಬರ್ 21ರಿಂದ ಪ್ರಾರಂಭವಾಗುತ್ತಿದೆ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ನಾನು ನಕ್ಷತ್ರ ನಾಡಿ 2020 ಅಲ್ಲಿ ಕಲ್ತಿದ್ದು ಫಸ್ಟ್ ಆನ್ಲೈನ್ ಬ್ಯಾಚ್ ಅಲ್ಲಿ. ಅದಕ್ ಮುಂಚೆ 2019 ಅಲ್ಲಿ ನಮ್ ತಂದೆ ಫಸ್ಟ್ ಕಲ್ತ್ರು. ನಮ್ ತಂದೆ ಬೇರೆಯವ್ರಿಗೆ ಪ್ರಿಡಿಕ್ಟ್ ಮಾಡೋದನ್ನ ನೋಡಿದಾಗ ಇದೇನ್ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅವಾಗ ನನ್ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿ ನಾನು ಆನ್ಲೈನ್ ಬ್ಯಾಚ್ ಜಾಯ್ನ್ ಆದೆ. ಅದಾದ್ಮೇಲೆ ಲೈಕ್ ವೆನ್ ಐ ಅನಲೈಸ್ ಮೈ ಹಾರೋಸ್ಕೋಪ್, ನನ್ಗೆ ತುಂಬಾ ಕ್ಲಾರಿಟಿ ಸಿಕ್ತು ನನ್ನ ಲೈಫ್ ಬಗ್ಗೆ, ನನ್ನ ಕೆರಿಯರ್ ಬಗ್ಗೆ, ನನ್ನ ಮ್ಯಾರೇಜ್ ಬಗ್ಗೆ. ಇಟ್ಸ್ ಲೈಕ್ ಐ ಆಮ್ ದಿ ಗೋ ಟು ಪರ್ಸನ್. ಲೈಕ್ ಎಲ್ರು ಏನ್ ಮಾಡ್ಬೇಕಂದ್ರ ಲೈಫ್ ಅಲ್ಲಿ ದೇ ಜಸ್ಟ್ ಚೆಕ್ ವಿತ್ ಮೀ. ಅಂಡ್ ಸೊ ಐ ಹೈಲಿ ರೆಕಮೆಂಡ್ ಆಲ್ ದಿ ಯಂಗ್ಸ್ಟರ್ಸ್ ಟು really get into learn Nakshatra Nadi and also embrace ancient wisdom of our Sanatana Dharma. ನನ್ನ ಬ್ರದರ್ ಇಂದ ಇಲ್ಲಿ ಕಲ್ತ್ಕೊಂಡು ಹೋದ್ರು. ಗುರುಜಿ ಏನೇನ್ ಮಾಡ್ತಾರೆ ಪ್ರತಿಯೊಂದು ಕೋರ್ಸ್ ಗಳನ್ನ ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಏನಾಯ್ತು, ಒಂಥರ ಕಾನ್ಫಿಡೆನ್ಸ್ ಬಂತು. ನನ್ನ ಜೀವನದಲ್ಲಿ ಒಂಥರ ನೆಗೆಟಿವ್ ಇರೋದೆಲ್ಲ ಪಾಸಿಟಿವ್ ಆಗೋಕೆ ಟರ್ನ್ ಆಗೋಕೆ ಸ್ಟಾರ್ಟ್ ಆಯ್ತು. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಇದೇ ಅಕ್ಟೋಬರ್ 21ರಿಂದ ಶುರುವಾಗುವ ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.